ಎಲ್ಲರನ್ನ ಮರೀಚಿಕೆಯಂತೆ ಕಾಡುವ ಸಂಗತಿಗಳಲ್ಲಿ ತೂಕ ಇಳಿಸೋದು ಒಂದು. ಅದೇನು ಅಷ್ಟು ಕಷ್ಟವಲ್ಲ, ಹಾಗಂತ ಅಷ್ಟು ಸುಲಭವೂ ಕೂಡ ಅಲ್ಲ. ಸೂಕ್ತ ವ್ಯಾಯಾಮದ ಜೊತೆಗೆ ಸರಿಯಾದ ಆಹಾರವನ್ನು ತಿಂದರೆ ಶರೀರ ನಿಶಕ್ತವಾಗದಂತೆ ತೂಕ ಇಳಿಸುವ ಗುರಿ ಮುಟ್ಟಬಹುದು. ಹಾಗಾದರೆ ತುಂಬ ಕಷ್ಟಪಡದೆ ತೂಕ ಇಳಿಸಲು ನಮ್ಮ ಆಹಾರ ಕ್ರಮ ಹೇಗಿರಬೇಕು ತೋರಿಸ್ತೀವಿ, ನೀವೇ ನೋಡಿ. ತುಂಬಾ ಕಷ್ಟಪಡದೆ ಹೀಗೆ ತೂಕ ಇಳಿಸಿ. ಈ ಟಿಪ್ಸ್ ಫಾಲೋ ಮಾಡಿದ್ರೆ ವೆಯ್ಟ್ ಲಾಸ್ ಈಸಿ. ತೂಕ ಇಳಿಸ್ಬೇಕು ಅಂದ್ರೆ ಅರೆ ಹೊಟ್ಟೆ ತಿನ್ಬೇಕು, ಉಪವಾಸ ಸಾಯ್ಬೇಕು ಅಂತೇನೂ ಇಲ್ಲ. ಹೀಗೆ ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ಇಳಿಸಿದ ತೂಕದಿಂದ ಶರೀರ ಬೆಂಡಾಗಿ ಬಸವಳಿದು ಹೋಗುತ್ತೆ, ನಿಶಕ್ತಿ ಆವರಿಸುತ್ತೆ. ನಂತರ ಆಹಾರವನ್ನ ಸಹಜ ಸ್ಥಿತಿಗೆ ತರುತ್ತಂತೆ ಮತ್ತೆ ತೂಕ ಏರತೊಡಗುತ್ತೆ. ಇದರಿಂದ ಉಪವಾಸ ವನವಾಸ ಮಾಡಿ ಏನು ಮಾಡಿದಂತಾಯ್ತು? ಬದಲಿಗೆ ನಿಗದಿತ ವ್ಯಾಯಾಮಗಳ ಜೊತೆಯಲ್ಲಿ ಸರಿಯಾದ ಆಹಾರ ಕ್ರಮವನ್ನು ಅನುಸರಿಸಿದ್ರೆ ಸಪೂರಕ್ಕೆ ಗಟ್ಟಿ ಮುಟ್ಟಾದ ದೇಹ ನಿಮ್ಮದಾಗಬಹುದು. ಹೀಗೆ ಬೊಜ್ಜಿಲ್ಲದ ಕಟ್ಟಿಗೆಯಂತಹ ಶರೀರವನ್ನು ಹೊಂದೋಕೆ ಅಗತ್ಯವಾದ ಆಹಾರ ಪದ್ಧತಿ ಯಾವುದು? ನಮ್ಮ ಊಟದ ತಟ್ಟೆಯಲ್ಲಿ ಏನಿರಬೇಕು? ಆರೋಗ್ಯಕರವಾಗಿ ಅತ್ಯಂತ ಸುಲಭವಾಗಿ ತೂಕ ಇಳಿಸೋದು ಹೇಗೆ ನೋಡೋಣ. ಮೊದಲಿಗೆ ನಮ್ಮ ದೇಹದ ಯಾವುದೇ ರಿಪೇರಿ ಕೆಲಸಗಳಿಗೆ ಪ್ರೋಟೀನ್ ಅಗತ್ಯ. ತೂಕ ಇಳಿಸೋದಕ್ಕಾಗಿ ಮಾಡ್ತಿರೋ ವ್ಯಾಯಾಮಗಳಿಂದ ದೇಹ ಸುರಗಬಾರದು. ಬದಲಿಗೆ ಸ್ನಾಯು ದೃಢವಾಗಬೇಕು ಅಂದ್ರೆ ಸಾಕಷ್ಟು ಪ್ರೋಟೀನ್ ಬೇಕು. ದೇಹದ ಪ್ರತಿ 1 kg ತೂಕಕ್ಕೆ 0.8 ರಿಂದ 1 ಗ್ರಾಂ ವರೆಗೆ ಪ್ರೋಟೀನ್ ಬೇಕಾಗುತ್ತೆ. ಇದಕ್ಕಾಗಿ ಲೀನ್ ಪ್ರೋಟೀನ್ಗಳ ಮೊರೆ ಹೋಗೋದು ಜಾಣತನ. ಅಂದ್ರೆ ಚಿಕನ್, ಮೀನು, ತೋಫು, ಪನೀರ್, ಮೊಟ್ಟೆ, ಮೊಳಕೆ ಕಾಳುಗಳು ಈ ರೀತಿಯವು ನಮ್ಮ ತಟ್ಟೆ ಮತ್ತು ಹೊಟ್ಟೆ ಸೇರ್ಲಿ. ಯಾವುದೇ ಆಹಾರಗಳಲ್ಲಿ ಮಾನವನ ಹಸ್ತಕ್ಷೇಪ ಕಡಿಮೆ ಆದಷ್ಟು ಆ ಆಹಾರ ಸೇವನೆಗೆ ಹೆಚ್ಚು ಸುರಕ್ಷಿತವಾಗುತ್ತೆ. ಹೆಚ್ಚು ಸಂಸ್ಕಾರಗೊಂಡಷ್ಟು ಅದರ ಸತ್ವಗಳು ನಶಿಸುತ್ತಾ ಹೋಗ್ತವೆ. ರಾಸಾಯನಿಕಗಳು ಸೇರಿದಷ್ಟು ಹಾನಿಯೇ ಹೆಚ್ಚು. ಹಾಗಾಗಿ ಸೇವಿಸುವ ಆಹಾರಗಳು ಆದಷ್ಟು ತಾಜಾ ಇರಲಿ, ಇಡಿಯಾಗಿರಲಿ. ಅದರ ಹೊಟ್ಟು, ಸಿಪ್ಪೆ, ನಾರು ಇಂಥವನ್ನೆಲ್ಲ ತೆಗೆದು ಸತ್ವಹೀನ ಮಾಡೋದು ಸರಿಯಲ್ಲ. ಹಣ್ಣು, ತರಕಾರಿಗಳು, ಇಡೀ ಧಾನ್ಯಗಳು, ಆರೋಗ್ಯಕರ ಕೊಬ್ಬು, ಲೀನ್ ಪ್ರೋಟೀನ್ಗಳು ಸ್ವಾಸ್ಥ್ಯ ಹೆಚ್ಚಳಕ್ಕೆ ಬೇಕು. ಇನ್ನು ಪ್ರಮುಖವಾಗಿ ಒಂದೇ ಬಾರಿಗೆ ಹೊಟ್ಟೆ ಬಿರಿಯುವಷ್ಟು ತಿನ್ನುವುದು ಸಹ ಚಯಾಪಚಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ತಿನ್ನುವ ಪ್ರಮಾಣವನ್ನ ಕಡಿಮೆ ಮಾಡಿ. ಅಂದ್ರೆ ಹರೆ ಹೊಟ್ಟೆ ತಿನ್ನಬೇಕು ಅಂತಲ್ಲ. ಇದರ ಹಿಂದಿನ ಉದ್ದೇಶ ಅಂದ್ರೆ ದೇಹಕ್ಕೆ ದೊರೆಯುವ ಶಕ್ತಿಯು ಖರ್ಚಾಗುವ ಶಕ್ತಿಗಿಂತ ಕಡಿಮೆ ಇರಬೇಕು ಅನ್ನೋದು. ಆಗ ಮಾತ್ರ ದೇಹದಲ್ಲಿ ಜಮೆಯಾಗಿರೋ ಕೊಬ್ಬನ್ನ ಶಕ್ತಿಯಾಗಿ ಪರಿವರ್ತಿಸಿ ಶರೀರ ಬಳಸಲಾರಂಭಿಸುತ್ತೆ. ಕೊಬ್ಬು ಕರಗಬೇಕು ಅಂದ್ರೆ ತಿನ್ನುವ ಆಹಾರದ ಪ್ರಮಾಣವನ್ನ ಕೊಂಚ ಕಡಿಮೆ ಮಾಡೋದು ಅಗತ್ಯ. ಇನ್ನು ನೈಸರ್ಗಿಕ ಸಕ್ಕರೆಯನ್ನ ಸೇವಿಸೋದು ಅಂದ್ರೆ ಸಿಹಿಯಾದ ಹಣ್ಣುಗಳು, ಅಲ್ಲೊಂದಿಲ್ಲೊಂದು ಅಂಜೂರ, ಖರ್ಜೂರಗಳನ್ನ ಸೇವಿಸೋದು ಸಮಸ್ಯೆ ತರೋದಿಲ್ಲ. ಬದಲಿಗೆ ಸಕ್ಕರೆ ಭರಿತ ಸೋಡಾ, ಚಹಾ, ಕಾಫಿ, ಜಿಲೇಬಿ, ಪಾಯಸದಂಥ ಯಾವುದೇ ಸಿಹಿ ತಿಂಡಿಗಳು ತೂಕ ಹೆಚ್ಚಿಸಬಲ್ಲವು. ತೂಕ ಇಳಿಸುವ ಪ್ರಕ್ರಿಯೆಗೆ ತೊಡಕನ್ನಂತೂ ಖಂಡಿತವಾಗಿ ಉಂಟು ಮಾಡಬಲ್ಲವು. ಹಾಗಾಗಿ ಕೃತಕ ಸಿಹಿಕಾರಕ ಮತ್ತು ಸಕ್ಕರೆ ಸೇವನೆಯನ್ನ ನಿರ್ದಯವಾಗಿ ಕಡಿಮೆ ಮಾಡಿ. ಇನ್ನು ನೀರೆಂದರೆ ಜೀವದ್ರವ, ಜೀವಜಲ ಅಂತೆಲ್ಲ ಶಾಲೆಯ ದಿನಗಳಲ್ಲಿ ಓದಿದ್ದು ನಂತರ ಮರೆಯೋದಕ್ಕಲ್ಲ. ದೇಹಕ್ಕೆ ತನ್ನ ಕೆಲಸವನ್ನ ಸುಗಮವಾಗಿ ಮಾಡೋದಕ್ಕೆ ನೀರು ಬೇಕೇ ಬೇಕು. ಇವೆಲ್ಲ ನಮಗೆ ತಿಳಿಯದ ವಿಷಯ ಏನೂ ಅಲ್ಲ. ಆದ್ರೆ ತೂಕ ಇಳಿಸುವಾಗ ಇವೆಲ್ಲವನ್ನ ಮರೆಯುವಂತೆ ಇಲ್ಲ. ದಿನಕ್ಕೆ 8 ರಿಂದ 10 ಗ್ಲಾಸ್ ನೀರು ಕಡ್ಡಾಯವಾಗಿ ಬೇಕು. ಹೆಚ್ಚು ವ್ಯಾಯಾಮ ಮಾಡಿದಂತೆ, ಬಿಸಿಲು ಹೆಚ್ಚಾದಂತೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬೇಕಾಗಬಹುದು. ಹೀಗಾಗಿ ಯಥೇಚ್ಛವಾಗಿ ನೀರು ಕುಡಿಯಿರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.